ರಾಜ್ಯದಲ್ಲಿ ಬಯೋಡೀಸೆಲ್ ಮಾರಾಟದ ದಂಧೆಯನ್ನ ಮಾಡಲಾಗ್ತಾ ಇದೆ. ಹೈವೇ ಪಕ್ಕದಲ್ಲೇ ರಾಜಾರೋಷವಾಗಿ ಮಾರಾಟವನ್ನ ಮಾಡಲಾಗ್ತಾ ಇರುವಂತದ್ದು. ನ್ಯೂಸ್ 18 ಕನ್ನಡದಲ್ಲಿ ಬಿಗ್ ಎಕ್ಸ್ಪೋಸ್ ನಿಮಗೆ ಮುಂದೆ ಇಡ್ತಾ ಇದೀವಿ ಈ ಸ್ಟೋರಿಯನ್ನ. ಯಾವ ರೀತಿಯಾಗಿ ದಂಧೆಯನ್ನ ಮಾಡಲಾಗ್ತಾ ಇದೆ ಅನ್ನುವಂಥದ್ರ ಬಗ್ಗೆ. ಬಯೋಡೀಸೆಲ್ ಮಾರಾಟದ ದಂಧೆಯನ್ನ ಮಾಡಲಾಗ್ತಾ ಇದೆ. ಹೈವೇ ಪಕ್ಕದಲ್ಲೇ ರಾಜಾರೋಷವಾಗಿ ಮಾರಾಟವನ್ನ ಮಾಡಲಾಗ್ತಾ ಇದೆ. ಅದರ ಎಕ್ಸ್ಕ್ಲೂಸಿವ್ ವಿಡಿಯೋ ಕೂಡ ಇದೆ. ಗುಜರಾತ್ನಿಂದ ಅಕ್ರಮವಾಗಿ ಬರ್ತಾ ಇರುವಂಥದ್ದು ಬಯೋಡೀಸೆಲ್. ಅದನ್ನ ಹೈವೇ ಪಕ್ಕದಲ್ಲಿ ಅಕ್ರಮವಾಗಿ ಮಾರಾಟ ಮಾಡುವಂತ ಕೆಲಸ ಮಾಡಲಾಗ್ತಾ ಇದೆ. ಕಡಿಮೆ ರೇಟಿಗೆ ಬಯೋಡೀಸೆಲ್ ಮಾರಾಟ ಮಾಡಲಾಗ್ತಾ ಇದೆ. ಡೀಸೆಲ್ ಮಾಲೀಕರ ವ್ಯಾಪಾರಕ್ಕೆ ಹೊಡೆತ ಬೀಳ್ತಾ ಇರುವಂಥದ್ದು ಇದು. ಹಾಗಾದ್ರೆ ಯಾವ ಜಿಲ್ಲೆಯಲ್ಲಿ ಬಯೋಡೀಸೆಲ್ ಮಾರಾಟ ಮಾಡಲಾಗ್ತಾ ಇದೆ, ಏನ್ ಮಾಡ್ತಾ ಇದ್ದಾರೆ ಜಿಲ್ಲಾ ಮಟ್ಟದ ಅಧಿಕಾರಿಗಳು? ನ್ಯೂಸ್ 18 ಕನ್ನಡದಲ್ಲಿ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಬಯೋಡೀಸೆಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿ ಅಕ್ರಮವಾಗಿ ಮಾರಾಟ ಮಾಡಲಾಗ್ತದೆ, ಕಡಿಮೆ ರೇಟಿಗೆ ಮಾರಾಟವನ್ನ ಮಾಡಲಾಗ್ತದೆ, ಎಲ್ಲೆಲ್ಲಿ ಯಾವ್ಯಾವ ಜಿಲ್ಲೆಯಲ್ಲಿ ಈ ರೀತಿಯಾಗಿ ಅಕ್ರಮವಾಗಿ ದಂಧೆ ನಡೀತಾ ಇದೆ ಅಂತ. ಪ್ರಮುಖವಾಗಿ ಬೀದರ್ ಜಿಲ್ಲೆಯಾದ್ಯಂತ ನಡೀತಾ ಇರುವಂತದ್ದು ಬಯೋಡೀಸೆಲ್ ದಂಧೆ. ಬೃಹತ್ ಲಾರಿಗಳಿಗೆ ಬಯೋಡೀಸೆಲ್ ಅನ್ನ ಮಾರಾಟ ಮಾಡಲಾಗ್ತಾ ಇದೆ. ಹೈವೇಗಳಲ್ಲಿ ರಾಜಾರೋಷವಾಗಿ ಬಯೋಡೀಸೆಲ್ ವ್ಯಾಪಾರವನ್ನ ಮಾಡಲಾಗ್ತಾ ಇದೆ. ಪ್ರಮುಖವಾಗಿ ಬೀದರ್ ಜಿಲ್ಲೆಯಲ್ಲಿ ನಡೀತಾ ಇರುವಂಥದ್ದು ಈ ಅಕ್ರಮ ದಂಧೆ. ಬೃಹತ್ ಲಾರಿಗಳನ್ನ ಟಾರ್ಗೆಟ್ ಮಾಡಿ ಬಯೋಡೀಸೆಲ್ ಅನ್ನ ಆ ಬೃಹತ್ ಲಾರಿ ಚಾಲಕರು ಇರ್ತಾರಲ್ಲ ಅವರಿಗೆ ಮಾರಾಟವನ್ನ ಮಾಡಲಾಗ್ತಾ ಇದೆ. ಕಡಿಮೆ ರೇಟ್ ಅಲ್ವಾ, ಅಲ್ಲೇ ಹಾಕ್ಸ್ಕೊಳ್ತಾ ಇದ್ದಾರೆ. ಬಯೋಡೀಸೆಲ್ ಸೆಂಟರ್ಗಳ ಹಾಟ್ಸ್ಪಾಟ್ ಆಗಿರುವಂಥದ್ದು ಬೀದರ್. ಬಸವ ಕಲ್ಯಾಣ ಮುಂಬೈ ಹೈವೇನಲ್ಲಿ ಅಕ್ರಮ ದಂಧೆಯನ್ನ ಮಾಡಲಾಗ್ತಾ ಇದೆ. ಬಸವ ಕಲ್ಯಾಣ ಮುಂಬೈ ಹೈವೇ ಇದೆಯಲ್ಲ, ಅಲ್ಲೇ ಅಕ್ರಮ ದಂಧೆ ನಡೀತಾ ಇರುವಂಥದ್ದು. ಮೇನ್ ರೋಡಲ್ಲೇ ಮಾರಾಟ ಮಾಡಲಾಗ್ತಾ ಇದೆ. ಬಸವ ಕಲ್ಯಾಣ ಹುಮ್ನಾಬಾದ್, ಬಸವ ಕಲ್ಯಾಣ ಮುಂಬೈ ಹೈವೇ ಉದ್ದಕ್ಕೂ ಕೂಡ ತಲೆ ಎತ್ತಿರುವಂಥದ್ದು ಬಯೋಡೀಸೆಲ್ ಸೆಂಟರ್ಗಳು. ಲಾರಿ ಚಾಲಕರನ್ನೇ ಬಂಡವಾಳ ಮಾಡಿಕೊಂಡಿದ್ದಾರೆ ದಂಧೆಕೋರರು. ಮಾರುಕಟ್ಟೆ ದರಕ್ಕಿಂತ ಸುಮಾರು 15 ರೂಪಾಯಿ ಕಡಿಮೆಗೆ ಮಾರಾಟವನ್ನ ಮಾಡಲಾಗ್ತಾ ಇದೆ. ಹೈವೇ ಉದ್ದಕ್ಕೂ ಕೂಡ ಬಯೋಡೀಸೆಲ್ ಸೆಂಟರ್ ಅನ್ನ ಮಾಡ್ಕೊಂಡ್ಬಿಟ್ಟಿದ್ದಾರೆ, ಹಾಟ್ಸ್ಪಾಟ್ ಮಾಡ್ಕೊಂಡಿದ್ದಾರೆ. ಅಲ್ಲಿ ಲಾರಿ ಚಾಲಕರನ್ನೇ ಬಂಡವಾಳ ಮಾಡಿಕೊಂಡು ದಂಧೆಯನ್ನ ಮಾಡಲಾಗ್ತಾ ಇದೆ. ಮಾರುಕಟ್ಟೆ ದರಕ್ಕಿಂತ 15 ರೂಪಾಯಿ ಕಡಿಮೆ ರೇಟಿಗೆ ಮಾರಾಟವನ್ನ ಮಾಡಲಾಗ್ತಾ ಇರುವಂಥದ್ದು. ಸೊ ಹೀಗಾಗಿ 15 ರೂಪಾಯಿ 1 ಲೀಟ್ರಿಗೆ ಕಡಿಮೆ ಆದರೆ 1000 ರೂಪಾಯಿ ಉಳಿಯುತ್ತೆ ಅಂದ್ಬಿಟ್ಟು ಆ ಲಾರಿ ಚಾಲಕರು ಅಲ್ಲೇ ಹಾಕ್ಸ್ಕೊಳ್ತಾ ಇದ್ದಾರೆ. ವಾಹನದಲ್ಲೇ ಬಯೋಡೀಸೆಲ್ ತುಂಬಿದ ಟ್ಯಾಂಕ್, ಮೀಟರ್ ಮೆಷಿನ್ ಇಟ್ಕೊಂಡು ಬಿಂದಾಸ್ ಆಗಿ ಮಾರಾಟವನ್ನ ಮಾಡಲಾಗ್ತಾ ಇದೆ. ಬಯೋಡೀಸೆಲ್ ದಂಧೆ ಹೇಗೆ ನಡೀತಾ ಇದೆ, ನ್ಯೂಸ್ 18 ನಲ್ಲಿ ರಹಸ್ಯ ಕಾರ್ಯಾಚರಣೆಯನ್ನ ಮಾಡಲಾಗಿದೆ. ಅದರ ಎಕ್ಸ್ಕ್ಲೂಸಿವ್ ಆದಂತಹ ದೃಶ್ಯಾವಳಿಯನ್ನ ನಿಮಗೆ ತೋರಿಸ್ತಾ ಇದ್ದೀವಿ ನೋಡಿ. ಬಯೋಡೀಸೆಲ್ ಎಲ್ಲಿ ಸಿಗುತ್ತೆ? ಇಲ್ಲ ಬಯೋಡೀಸೆಲ್ ಹೆಂಗ್ ಲೀಟರ್ ಅಣ್ಣ? 76. ನಮಗೆಲ್ಲ ಗಾಡಿ ಇದ್ದು ಅಂದ್ರೆ ಮೈಲೇಜ್ ಹೆಂಗೆ ಸಿಗುತ್ತೆ ಅಂತ? ಮೈಲೇಜ್ ಚೆನ್ನಾಗಿರುತ್ತೆ. ಮೆಟಲ್ ನೋಡಿ ಒಂದು ಸತಿ ಹಾಕೊಂಡು ಒಂದು ಟೆಸ್ಟ್ ಮಾಡಿ, ಟೆಸ್ಟ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಬಾಯೋ ಇರುತ್ತೆ, ಬಂಕ್ ಅಂದ್ರೆ ಡೀಸೆಲ್ಗೂ ಅದಕ್ಕೂ ಸಮ್ ಡಿಫ್ರೆನ್ಸ್ ಇರುತ್ತೆ. ಹಿಂಗೆ ನೋಡಿದ್ರೂ ಸಮ್ ಅಂದ್ರೆ ಕ್ವಾಲಿಟಿ ಸೇಮ್, ಡೆನ್ಸಿಟಿ ಎಲ್ಲ ಸೇಮ್ ಇರುತ್ತೆ. ಅಂದ್ರೆ ಮೆಟೀರಿಯಲ್ ಫರಕ್. ಅದರಲ್ಲಿ 3 ಕ್ವಾಲಿಟಿ 4 ಕ್ವಾಲಿಟಿ ಬರುತ್ತೆ. ನಮ್ಮ ಹತ್ರ ಇರೋದು ಈ ಲೈನಲ್ಲಿ ಫಸ್ಟ್ ಕ್ವಾಲಿಟಿ. ಮತ್ತೆ ಇಲ್ಲಿ ಹಿಂದನ ಅದಾವ ಹಿಂಗ ಆ ಟೈಪ್ ಪಾಯಿಂಟ್ 4-5. ಇದು ಇಂಜಿನ್ ಗಾಯಿ ಬರಲ್ಲ ಸರ್, ಇದು ಆಗಿದ್ರೆ ಇಂಜಿನ್ ಗಾಯಿ ಬರಲ್ಲ ಇಲ್ಲ. ಎಸ್ ಯಾವ ಗಾಡಿಗೆ ಹಾಕ್ತೀರಾ? ಇದು ಲಾರಿನ ಲಾರಿ ಅಂದ್ರೆ ಯಾವ ಗಾಡಿಗೆ? ಇವು ನಮಗೆಲ್ಲ ಮಾಲ್ ಎಲ್ಲ BS4 BS6 ಇದು BS6 ಅದ ಹೊಸ ಗಾಡಿ. BS6 ಆಗ BS4 ಅಂದ್ರೆ ಹಳೆ BS4 ಗೆ ಹಾಕ್ಬೋದು, BS6 ಗೆ ಆಗ್ಬೋದು. ಅಂದ್ರೆ ಯಾಕೆ ಹಾಕಲ್ಲ ಅಂದ್ರೆ ನಮ್ಮ ಇವಾಗ 6 ವರ್ಷ ಗ್ಯಾರಂಟಿ ಕೊಡ್ತಾ ಇದೆ ನೋಡಿ. ನೀವು ಒಂದ್ 5,000ಗೆ ಮಕ್ಕ ನೋಡ್ಕೊಂಡು ಹೋದ್ರೆ ಎಷ್ಟು ಅಂದ್ರೆ BS6 ಗೆ ಹಾಕಿದ್ರೆ ಏನಾಗತ್ತೆ? ಇಲ್ಲ ಏನೂ ಆಗಲ್ಲ. ಇವಾಗ BS6 ಗೆ ಹಾಕಿದ್ರೂ ಏನೂ ಆಗಲ್ಲ. ಬೈ ಚಾನ್ಸ್ ಒಂದು ಗಾಡಿಗೆ ಏನಾಯ್ತು, ನೀವು ಕಂಪ್ನಿಗೆ ತಗೊಂಡು ಹೋಗ್ರೆ ಅವ್ರಿಗೆ 100% ಗೊತ್ತಾಗತ್ತೆ. ಇವ್ರು ಬಯೋಡೀಸೆಲ್ 100% ಗೊತ್ತಾಗತ್ತೆ ಅವ್ರಿಗೆ. ಅಂದ್ರೆ ಇದು ಇಂಜಿನ್ ಎಲ್ಲ ಖರಾಬ್ ಆಗ್ತಾವ? ಖರಾಬ್ ಏನು ಆಗಲ್ಲ. ಇವಾಗೆಲ್ಲ ಆಗ್ತಾ ಇದಾರೆ, ಟ್ರಾನ್ಸ್ಪೋರ್ಟ್ ಅವರೇ ಆಗ್ತಾರೆ ಬೊಂಬೆನಲ್ಲಿ ಎಲ್ಲ ತುಂಬಾ. ಅಂದ್ರೆ ಅವ್ರೇನು ಅವ್ನ ಟ್ರಾನ್ಸ್ಪೋರ್ಟ್ ಅವ್ರು ಇದು ಇರಲ್ಲ, ಅದು ಹೋದ್ರೂ ಓದ್ಲಿ ಅಂತ ಮಾಡ್ತಾರೆ. ನಮ್ದು ಅಂದ್ರೆ ಏನು ಸರ್, ನಿಮಗೆ ತೋರಿಸ್ತಾ ಇದ್ವಿ ನೋಡಿ ದೃಶ್ಯಾವಳಿಗಳಲ್ಲಿ. ಹಾಗೆ ಮಾತನಾಡುವಂಥ ಸಂದರ್ಭದಲ್ಲೂ ಕೂಡ ಆತ ಹೇಳ್ತಾ ಇದ್ದ ನೋಡಿ, ರಾಜಾರೋಷವಾಗಿ ಮಾಡ್ತಾ ಇದ್ದಾರೆ ಬಯೋಡೀಸೆಲ್ ದಂಧೆಯನ್ನು.
ಮಾರುಕಟ್ಟೆ ಪ್ರೈಸ್ಗಿನ್ನ 15 ರೂಪಾಯಿ ಕಡಿಮೆ ರೇಟಿಂಗ್ ಮಾಡ್ತಾ ಇರುವಂಥ ಹಿನ್ನೆಲೆಯಲ್ಲಿ ಲಾರಿ ಚಾಲಕರು ಅಲ್ಲೇ ಹಾಕಿಸ್ತಾ ಇದ್ದಾರೆ. ಯಾಕೆಂದರೆ ಕಡಿಮೆಗೆ ಸಿಗುತ್ತಲ್ಲ, 15 ರೂಪಾಯಿ 1 ಲೀಟ್ರಿಗೆ ಕಡಿಮೆ ಅಂದರೆ ಸಾವಿರಾರು ರೂಪಾಯಿ ಉಳಿಯುತ್ತೆ ಅವರಿಗೆ. ಸೊ ಆರಾಮಾಗಿ ಅವ್ರಿಗೆ ಮಾಲೀಕರಿಗೂ ಮೋಸ ಮಾಡ್ದಂಗೆ ಆಗುತ್ತೆ, ಚಾಲಕರು ಕೂಡ. ಮತ್ತೊಂದು ಕಡೆ ಈ ಅಕ್ರಮ ದಂಧೆ ಮಾಡ್ತಾ ಇರುವನು ಕೂಡ ಅವನು ದುಡ್ಡು ಮಾಡ್ಕೊಂಡಂಗೆ ಆಗುತ್ತೆ. ಎರಡು ಕಡೆನೇ ಲಾಭ ಇಲ್ಲಿ. ಒಂದು ಕಡೆ ಚಾಲಕರು ಲಾಭ ಮಾಡ್ಕೊಳ್ತಾ ಇದ್ದಾರೆ, ಇನ್ನು ಡೀಸೆಲ್ ತಗೊಂಬರ್ತಾನಲ್ಲ ಅವನು ಕೂಡ ಅಕ್ರಮವಾಗಿ ಮಾರಾಟ ಮಾಡುವ ಮುಖಾಂತರ ಆತನು ಕೂಡ ಲಾಭ ಮಾಡ್ಕೊಳ್ತಿದ್ದಾನೆ. ಆ ಡೀಸೆಲ್ ಕಳಿಸ್ತಾರಲ್ಲ ಕಂಪ್ನಿಯವರು, ಅವ್ರಿಗೆ ಲಾಸು ಮತ್ತೆ ಮಾಲೀಕರಿಗೆ ಲಾಸು ಇದೆ. ಬೀದರ್ನಲ್ಲಿ ನಡೀತಾ ಇರುವಂತ ಅಕ್ರಮ ದಂಧೆ, ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಬೀದರ್ನ ಪ್ರತಿನಿಧಿ ದುರ್ಗಪ್ಪ. ನಮ್ಮ ಜೊತೆ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾರೆ. ಅವರೇ ಅದರ ರಿಯಾಲಿಟಿ ಚೆಕ್ ಅನ್ನ ಮಾಡಿರುವಂಥದ್ದು ನಿಮಗೆ ತೋರಿಸ್ತಾ ಇದ್ವಲ್ಲ ದೃಶ್ಯಾವಳಿಗಳಲ್ಲಿ, ಅದು ಹೈವೇ ರೋಡಲ್ಲೇ ಯಾವ ರೀತಿಯಾಗಿ ದಂಧೆಯನ್ನ ಮಾಡಲಾಗ್ತಾ ಇದೆ ಅನ್ನುವಂಥದ್ರ ಬಗ್ಗೆ ರಿಯಾಲಿಟಿ ಚೆಕ್ ಅನ್ನ ಮಾಡಲಾಯಿತು. ಈ ಸಂದರ್ಭದಲ್ಲಿ ಸಾಕಷ್ಟು ಲಾರಿಗಳು ಬಂದು ನಿಂತ್ಕೊಳ್ತವೆ ಅಲ್ಲಿ. ಅದು ಹಾಟ್ಸ್ಪಾಟ್ ಆಗಿಬಿಟ್ಟಿದೆ. ಅದು ಪೆಟ್ರೋಲ್ ಬಂಕ್ ಎಲ್ಲಿರುತ್ತೆ ಅಂತ ಗೊತ್ತಿರುತ್ತಲ್ಲ, ಹಂಗೆ ಈ ಬಯೋಡೀಸೆಲ್ ಅಕ್ರಮವಾಗಿ ಎಲ್ಲಿ ಮಾರಾಟ ಮಾಡಲಾಗ್ತಾ ಇದೆ ಅನ್ನುವಂಥದ್ದು ಕೂಡ ಅಲ್ಲಿ ಓಡಾಡುವಂಥ ಲಾರಿಗೆ ಅಂದರೆ ಲಾರಿ ಚಾಲಕರಿಗೆ ಗೊತ್ತಾಗ್ಬಿಟ್ಟಿದೆ. ಸೊ ಅಲ್ಲಿ ಹೋದ್ರೆ ನಮಗೆ ಸಿಗುತ್ತೆ ಡೀಸೆಲ್ಲು ಅಂತ. ಸೊ ಆ ಲಾರಿಗಳು ಅಲ್ಲೇ ನಿಂತಿರ್ತವೆ. ಬರುವಂಥ ಲಾರಿಗಳು ಒಂದಾದ್ಮೇಲೆ ಒಂದು ಲಾರಿಗಳಲ್ಲಿ ಬಂದು ನಿಂತ್ಕೊಳ್ತವೆ. ಆವಾಗ ಅಲ್ಲಿ ಬಯೋಡೀಸೆಲನ್ನು ಖರೀದಿ ಮಾಡಲಾಗ್ತದೆ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಬೀದರ್ನ ಪ್ರತಿನಿಧಿ ದುರ್ಗಪ್ಪ ಹೊಸ್ಮನಿ. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ದುರ್ಗಪ್ಪ, ಎಷ್ಟು ದಿನಗಳಿಂದ ಈ ರೀತಿಯಾಗಿ ಅಕ್ರಮ ದಂಧೆಯನ್ನು ಮಾಡಲಾಗ್ತಾ ಇದೆ? ಇದು ಯಾರ ಗಮನಕ್ಕೂ ಕೂಡ ಬಂದಿಲ್ವಾ? ಇದು ಲಾರಿ ಚಾಲಕರ ಅಂದರೆ ಅವ್ರು ದುಡ್ಡು ಮಾಡ್ಕೊಳ್ಳೋಕ್ಕೂ ಕೂಡ ಇಲ್ಲಿ ಅಕ್ರಮವಾಗಿ ದಂಧೆಯನ್ನು ಮಾಡುವಂಥವ್ರಿಗೆ ಅವರು ಒಂಥರ ಪ್ರೋತ್ಸಾಹ ಕೊಟ್ಟಂಗೆ ಆಗ್ತಾ ಇದೆ. ಮಾಲೀಕರಿಗೂ ಮೋಸ ಮಾಡ್ದಂಗೆ ಆಗುತ್ತೆ, ಅವರು ಕೂಡ ದುಡ್ಡು ಉಳಿಸ್ಕೊಂಡಂಗೆ ಆಗುತ್ತೆ. ಏನು ಮಾಹಿತಿ ಸಿಗ್ತಾ ಇದೆ ಇದ್ರ ಬಗ್ಗೆ? ಪೃಥ್ವಿರಾಜ್, ನಿಜಕ್ಕೂ ಏನು ಬೀದರ್ ಜಿಲ್ಲೆ ಏನಿದೆ, ಈ ಬೀದರ್ ನಮ್ಮ ಪ್ರತಿನಿಧಿಯ ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ, ಡಿಸ್ಟರ್ಬೆನ್ಸ್ ಇದೆ. ಮತ್ತೊಮ್ಮೆ ಸಂಪರ್ಕ ಮಾಡುವಂಥ ಪ್ರಯತ್ನ ಮಾಡ್ತೀವಿ. ನಿಮಗೆ ತೋರಿಸ್ತಾ ಇದ್ವಿ ದೃಶ್ಯಾವಳಿಗಳಲ್ಲಿ ಮಾರ್ಕೆಟ್ ರೇಟ್ಗಿಂತ 15 ರೂಪಾಯಿ ಕಡಿಮೆ ದುಡ್ಡಿಗೆ ಸೇಲ್ ಮಾಡಲಾಗ್ತಾ ಇರುವಂಥದ್ದು ಬಯೋಡೀಸೆಲನ್ನು. ಗುಜರಾತಿಂದ ಬರ್ತಾ ಇರುವಂಥ ಲಾರಿಗಳು ಪ್ರಮುಖವಾಗಿ ಬಸವ ಕಲ್ಯಾಣ ಮುಂಬೈ ರೋಡ್, ಹುಮ್ನಾಬಾದ್ ಬಸವ ಕಲ್ಯಾಣ ರೋಡ್, ಆ ಮೇನ್ ಹೈವೇನಲ್ಲಿ ನಡೀತಾ ಇದೆ ಇದು. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಪಡ್ಕೊಳ್ಳೋಣ. ಮತ್ತೊಮ್ಮೆ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ ನಮ್ಮ ಪ್ರತಿನಿಧಿ ದುರ್ಗಪ್ಪ. ಅವಾಗಲೇ ಹೇಳ್ತಾ ಇದ್ರಿ, ಕಂಟಿನ್ಯೂ ಮಾಡಿ. ಪೃಥ್ವಿರಾಜ್, ನಿಜಕ್ಕೂ ಏನು ಗಡಿ ಜಿಲ್ಲೆ ಬೀದರ್ ಏನಿದೆ, ಇದು ಬೀದರ್ ಬಯೋಡೀಸೆಲ್ ನ ಮಾರಾಟ ಕೇಂದ್ರದ ಹಾಟ್ಸ್ಪಾಟ್ ಅಂತಾನೆ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕಂದ್ರೆ ಬಯೋಡೀಸೆಲ್ ಏನು ಈ ಬೀದರ್ ಏನು ನೆರೆಯ ಮಹಾರಾಷ್ಟ್ರಕ್ಕೆ ಗಡಿಯನ್ನ ಹೊಂದಿರತಕ್ಕಂತ ಜಿಲ್ಲೆ ಆಗಿರೋದ್ರಿಂದ ಇದನ್ನೇ ಬಂಡವಾಳ ಮಾಡಿಕೊಂಡಿರ್ತಕ್ಕಂಥ ದಂಧೆಕೋರರು ಏನು ಹೈವೇ ಉದ್ದಕ್ಕೂ ಏನು ಸಾಕಷ್ಟು ವೆಹಿಕಲ್ಗಳು ಅಡ್ಡಾಡ್ತವೆ. ಮುಂಬೈ ಅಂದ್ರೆ ಹೈದರಾಬಾದ್ ಮುಂಬೈ ಸಂಪರ್ಕ ಕಲ್ಪಿಸ್ತಕ್ಕಂಥ ಮಾರ್ಗ ಮಧ್ಯದಲ್ಲೇ ಈ ಬಸವ ಕಲ್ಯಾಣ ಬರ್ತಾ ಇರತಕ್ಕಂಥದ್ದು. ಈ ಬಸವ ಕಲ್ಯಾಣದಲ್ಲಿ ಹೈವೇ ಉದ್ದಕ್ಕೂ ಕೂಡ ಇವತ್ತು ಬಯೋಡೀಸೆಲ್ ಸೆಂಟರ್ಗಳು ತಲೆ ಎತ್ತಿ ನಿಂತಿರ್ತಕ್ಕಂಥದ್ದು. ಬಯೋಡೀಸೆಲ್ ಸೆಂಟರ್ಗಳಲ್ಲಿ ರಾಜಾರೋಷವಾಗಿ ಇವತ್ತು ಏನು ಬಯೋಡೀಸೆಲ್ ನ ಮಾರಾಟ ಮಾಡ್ತಾ ಇದ್ದಾರೆ. ಆ ಬಯೋಡೀಸೆಲ್ ಮಾರಾಟ ಮಾಡ್ತಾ ಇದ್ರು ಕೂಡ ಯಾವೊಬ್ಬ ಅಧಿಕಾರಿಗಳು ಕೂಡ ಬಯೋಡೀಸೆಲ್ ಮಾರಾಟ ಮಾಡ್ತಕ್ಕಂಥವ್ರ ವಿರುದ್ಧ ಕ್ರಮಗಳನ್ನ ಕೈಗೊಳ್ಳಲಿಕ್ಕೆ ಯಾರು ಮುಂದಾಗ್ತಾ ಇಲ್ಲ. ಹೀಗಾಗಿ ಹಗಲು ರಾತ್ರಿ ಎನ್ನದೇ ಏನು ಲಾರಿಗಳಿಗೆ ಇವತ್ತು ಏನು ಬಯೋಡೀಸೆಲ್ ನ ತುಂಬತಕ್ಕಂಥ ಕೆಲಸವನ್ನ ಮಾಡ್ತಾರೆ. ಇದಕ್ಕೆ ಯಾವುದೇ ರೀತಿಯಾಗಿ ಪರ್ಮಿಷನ್ ಕೂಡ ಇಲ್ಲ. ಹೀಗಾಗಿ ಏನು ಬಂಕ್ ಕೂಡ ಇರೋದಿಲ್ಲ. ಹೀಗಾಗಿ ಏನ್ ಮಾಡ್ತಾರೆ, ಒಂದು ವೆಹಿಕಲ್ ನಲ್ಲಿ ಆ ಬಯೋಡೀಸೆಲ್ ತುಂಬಿರ್ತಕ್ಕಂಥ ಟ್ಯಾಂಕ್ ಅನ್ನ ಇಟ್ಟು ಅದರಲ್ಲಿ ರೀಡಿಂಗ್ ಮಷಿನ್ ಅನ್ನ ಇಟ್ಟು ಏನು ಲಾರಿಗಳಿಗೆ ತುಂಬ್ತಾರೆ. ಲಾರಿಗಳು ಇವತ್ತು ಬಂಕ್ ಹೈವೇ ಉದ್ದಕ್ಕೂ ಏನು ಅಧಿಕೃತ ಬಂಕ್ಗಳು ಪೆಟ್ರೋಲ್ ಡೀಸೆಲ್ ಬಂಕ್ಗಳು ಇದ್ರು ಕೂಡ ಏನು ಕಡಿಮೆ ದರಕ್ಕೆ, ಅಂದ್ರೆ ಈಗ ನಾವು ಡೀಸೆಲ್ ನ ನಾವು ಪೆಟ್ರೋಲ್ ಬಂಕ್ ಅಲ್ಲಿ ತುಂಬಿಕೊಳ್ಳೋಕೆ ಹೋದ್ರೆ 91 ರೂಪಾಯಿ ಲೀಟರ್ಗೆ ಸಿಕ್ಕರೆ, ಈ ಬಯೋಡೀಸೆಲ್ ಏನಿದೆ ಅಕ್ರಮವಾಗಿ ಮಾರಾಟ ಮಾಡ್ತಕ್ಕಂಥ ಬಯೋಡೀಸೆಲ್ ಏನಿದೆ ಕೇವಲ 76 ರೂಪಾಯಿ, ಅಂದ್ರೆ ಸುಮಾರು 15 ರೂಪಾಯಿಗೆ ಕಡಿಮೆ ರೇಟ್ಗೆ ಈ ಒಂದು ಬಯೋಡೀಸೆಲ್ ಸಿಗುತ್ತೆ. ಹೀಗಾಗಿ ಏನು ಲಾರಿ ಚಾಲಕರು ಮತ್ತೆ ಮಾಲೀಕರು ಅಂದ್ರೆ ಲಾರಿ ಚಾಲಕರಿಗೂ ಕೂಡ ಈ ಬಯೋಡೀಸೆಲ್ ಅನ್ನ ಹಾಕೋದ್ರಿಂದ ಹಣ ಉಳಿತಾಯ ಆಗುತ್ತೆ, ಮತ್ತೆ ಮಾಲಕರಿಗೂ ಕೂಡ ಹಣ ಉಳಿತಾಯ. ಆದ್ರೆ ದುರಂತ ಅಂದ್ರೆ ಈ ಒಂದು ಬಯೋಡೀಸೆಲ್ ಅನ್ನ ಹಾಕೋದ್ರಿಂದ, ಈ ಬಯೋಡೀಸೆಲ್ ಹಾಕೋದ್ರಿಂದ ಏನು ಎಂಜಿನ್ಗಳು ಏನು ಹಾಳಾಗ್ತಕ್ಕಂಥ ಸಾಧ್ಯತೆಗಳು ಇರ್ತಕ್ಕಂಥದ್ದು. ಹಳೆ ಏನು BS4 ಮತ್ತು BS4 ಗಳಿಗೆ ಹಾಕ್ತಾ ಇದ್ದಾರೆ. ಆದ್ರೆ BS6ಗೆ ಇದನ್ನ ಹಾಕಿದ್ರೆ ಎಂಜಿನ್ ಖರಾಬ್ ಆಗುತ್ತೆ ಅನ್ನೋ ಒಂದು ಮಾಹಿತಿಯನ್ನು ಕೂಡ ಬಯೋಡೀಸೆಲ್ ಏನು ನಮ್ಮ ರಹಸ್ಯ ಕಾರ್ಯಾಚರಣೆಯಲ್ಲಿ ಬಯಲಾಗಿರ್ತಕ್ಕಂಥದ್ದು. ಏನು ಇದಕ್ಕೆ ಪರ್ಮಿಷನ್ ಕೂಡ ಇದೆ ಕೊಟ್ಟಿದ್ದಾರೆ ಅಂತ ಅನ್ನೋ ಒಂದು ಮಾಹಿತಿಯನ್ನು ಕೊಟ್ಟು ಏನು ಆ ರಹಸ್ಯ ಕಾರ್ಯಾಚರಣೆಯಲ್ಲಿ ಆ ದಂಧೆಕೋರರು ಹೇಳಿರ್ತಕ್ಕಂಥದ್ದು. ಆದ್ರೆ ಇವರಿಗೆ
ಬಯೋಡೀಸೆಲ್ ಅನ್ನ ಮಾರಾಟ ಮಾಡ್ಲಿಕ್ಕೆ ಯಾರು ಪರ್ಮಿಷನ್ ಕೊಟ್ರು, ಇದು ಅಧಿಕಾರಿಗಳಿಗೆ ಗೊತ್ತಿಲ್ವಾ ಅನ್ನೋದೇ ಈಗ ಯಕ್ಷ ಪ್ರಶ್ನೆ ಆಗಿರ್ತಕ್ಕಂಥದ್ದು. ಯಾಕಂದ್ರೆ ಹೈವೇದಲ್ಲಿ ಏನು ಹೋಗ್ತಾ ನಾವು ನೋಡಿದ್ರೆ ಈಗ ಗೊತ್ತಾಗುತ್ತೆ ಇಲ್ಲಿ ಬಯೋಡೀಸೆಲ್ ಸೆಂಟರ್ ಇದೆ ಅನ್ನೋದು. ಅಂದ್ರೆ ಪೆಟ್ರೋಲ್ ಬಂಕ್ಗಳು ಏನಿದೆ ಆ ಪೆಟ್ರೋಲ್ ಬಂಕ್ ನಿಯರೆಸ್ಟ್ ಈ ಒಂದು ಬಯೋಡೀಸೆಲ್ ಸೆಂಟರ್ಗಳು ಇರ್ತಕ್ಕಂಥದ್ದು. ಅಂದ್ರೆ ಇದರಿಂದ ಬಯೋಡೀಸೆಲ್ ಸೆಂಟರ್ಗಳಿಂದ ಇವತ್ತು ಏನು ಆರ್ಥಿಕ ಏನು ಬಂಕ್ ಮಾಲೀಕರು ಏನಿದ್ದಾರೆ ಆ ಬಂಕ್ ಮಾಲೀಕರಿಗೂ ಕೂಡ ಇವತ್ತು ಆರ್ಥಿಕ ಹೊಡೆತ ಬೀಳ್ತಿರ್ತಾ ಇರ್ತಕ್ಕಂಥದ್ದು. ಆದ್ರೂ ಕೂಡ ಇವತ್ತು ಇಷ್ಟೆಲ್ಲ ರಾಜಾರೋಷವಾಗಿ ಬಯೋಡೀಸೆಲ್ ಮಾಡ್ತಾ ಇರುವಂತದ್ದು ಇದು ಯಾವ್ದೋ ಕಾಡೊಳಗೆ ಹೋಗ್ಬಿಟ್ಟು ಮಾರಾಟ ಮಾಡ್ತಾ ಇರುವಂತದ್ದಲ್ಲ. ಅಷ್ಟು ರಾಜಾರೋಷವಾಗಿ ಮಾಡ್ತಾ ಇದ್ದಾರೆ ಅಂದ್ರೆ ಅಲ್ಲಿ ಇರುವಂತ ಪೊಲೀಸರಿಗೂ ಕೂಡ ಏನಾದ್ರು ಕಮಿಷನ್ ಕೊಡ್ಲಾಗ್ತಾ ಇದೆಯಾ ಆ ಟ್ಯಾಂಕರ್ ತರ್ತಾ ಇರುವಂತ ಚಾಲಕರು? ಪೃಥ್ವಿರಾಜ್, ಈಗ ಇದನ್ನೆಲ್ಲ ನೋಡ್ತಾ ಇದ್ರೆ ಮೋಸ್ಟ್ಲಿ ಇರಬಹುದೇನೋ ಅನ್ಸುತ್ತೆ. ಯಾಕಂದ್ರೆ ರಾಜಾರೋಷವಾಗಿ ಮಾರಾಟ ಮಾಡ್ತಾ ಇದ್ರು ಕೂಡ ಯಾಕೆ ಅಧಿಕಾರಿಗಳು ಕ್ರಮಕ್ಕೆ ಮುಂದಾಗ್ತಿಲ್ಲ? ಯಾಕಂದ್ರೆ ಸಾಕಷ್ಟು ಈ ಹಿಂದೆನೂ ಕೂಡ ನ್ಯೂಸ್ 18 ಈ ಬಗ್ಗೆ ಸುದ್ದಿ ಮಾಡಿತ್ತು. ನೀವು ಸುದ್ದಿ ಮಾಡಿದ ನಂತರ ಆ ಬಯೋಡೀಸೆಲ್ ಸೆಂಟರ್ ಅನ್ನ ಬಂದ್ ಆಗಿತ್ತು, ಅಲ್ಲಿಂದ ಸ್ಥಳಾಂತರ ಆಗಿತ್ತು. ಅಂದ್ರೆ ಇದು ಕೇವಲ ಒಂದೇ ಹಾಟ್ಸ್ಪಾಟ್ ಒಂದು ಜಾಗದಲ್ಲಿ ನಡೀತಕ್ಕಂಥದ್ದಲ್ಲ. ಅಂದ್ರೆ ಇವತ್ತು ಇಲ್ಲಿ ಆ ಜಾಗ ಗೊತ್ತಾದ್ರೆ ಮತ್ತೊಂದು ಬೇರೆ ಕಡೆ ಹೈವೇ ಅಲ್ಲೇ ಮುಂದೆ ತಮ್ಗೆ ಎಲ್ಲಿ ಅನುಕೂಲ ಆಗುತ್ತೆ ಅಲ್ಲಿ ಮಾರಾಟ ಮಾಡ್ತಕ್ಕಂಥ ಒಂದು ವೃತ್ತಿಯನ್ನ ಏನು ಇವರು ಬಯೋಡೀಸೆಲ್ ದಂಧೆಕೋರರು ಮಾಡಿರ್ತಕ್ಕಂಥದ್ದು ನಿಜಕ್ಕೂ ದುರಂತ. ಇವತ್ತು ಏನು ಕಾರ್ಖಾನೆಗಳ ಒಂದು ಜನರೇಟರ್ಗೆ ಬಳಸ್ತಕ್ಕಂಥ ಬಯೋಡೀಸೆಲ್ ಇವತ್ತು ಲಾರಿ ಏನು ಬೃಹತ್ ಲಾರಿಗಳು ಏನಿದೆ ಆ ಲಾರಿಗಳಿಗೆ ತುಂಬತಕ್ಕಂಥ ಕೆಲಸವನ್ನ ಇವತ್ತು ದಂಧೆಕೋರರು ಮಾಡ್ತಾ ಇರ್ತಕ್ಕಂಥದ್ದು. ಲಾರಿ ಅಲ್ವಲ್ಲ, ಹಾಳಾಗೋದ್ರೆ ಹಾಳಾಗೋಗುತ್ತೆ ಲಾರಿ, ನಮ್ಗೆ ದುಡ್ಡು ಉಳಿದ್ರೆ ಸಾಕು ಅನ್ನುವಂತ ಮನಸ್ಥಿತಿ ಅಂತ ಕಾಣಿಸುತ್ತೆ. ನಿಜಕ್ಕೂ ಅದೇ ಇರ್ಬೇಕು ಅನಿಸುತ್ತೆ. ಯಾಕಂದ್ರೆ ಇವತ್ತು 15 ರೂಪಾಯಿ 1 ಲೀಟರ್ಗೆ 15 ರೂಪಾಯಿ ಉಳಿದ್ರೆ ಅವ್ರಿಗೆ ಸಾವಿರಾರು, ಯಾಕಂದ್ರೆ 1 ಲೀಟರ್ 10 ಲೀಟರ್ 20 ಲೀಟರ್ ಹಾಕ್ಸುವಂತ ಪ್ರಮೇಯ ಇರಲ್ಲ ಲಾರಿ ಅವ್ರಿಗೆ. ಯಾಕಂದ್ರೆ ಬಹಳಷ್ಟು ದೂರವಾಗಿ ಚಲಿಸಬೇಕಾಗಿರುತ್ತೆ. ಹೀಗಾಗಿ ಸಾವಿರಾರು ಲೀಟರ್ ಗಟ್ಟಲೆ ಏನು ಬಯೋಡೀಸೆಲ್ ಅನ್ನ ಡೀಸೆಲ್ ಹಾಕ್ಸೋ ಕಾರಣದಿಂದಾಗಿ ಇವತ್ತು ಬಯೋಡೀಸೆಲ್ಗಳಿಗೆ ಲಾರಿ ಮಾಲೀಕರು ಆಗಿರ್ಬೋದು, ಚಾಲಕರು ಏನು ಇವತ್ತು ಬಯೋಡೀಸೆಲ್ ಮೊರೆ ಹೋಗ್ತಾ ಇದ್ದಾರೆ. ಇದನ್ನೇ ಬಂಡವಾಳ ಮಾಡಿಕೊಂಡಿರ್ತಕ್ಕಂಥ ಬಯೋಡೀಸೆಲ್ ದಂಧೆಕೋರರು ಇವತ್ತು ರಾಜಾರೋಷವಾಗಿ ಹಗಲು ರಾತ್ರಿ ಎನ್ನದೇ ಇವತ್ತು ಬಯೋಡೀಸೆಲ್ ಸೆಂಟರ್ಗಳನ್ನ ನಡೆಸ್ತಾ ಇರತಕ್ಕಂಥದ್ದು ನಿಜಕ್ಕೂ ದುರಂತ. ಆದ್ರೆ ಅಧಿಕಾರಿಗಳು ಯಾಕೆ ಕೈಕಟ್ಟಿ ಕೂತಿದ್ದಾರೆ ಅನ್ನೋದೇ ಈಗ ಯಕ್ಷ ಪ್ರಶ್ನೆ. ಈಗ ಏನು ನಾವು ನೋಡ್ತಾ ಇರ್ಬೋದು ಆ ರಹಸ್ಯ ಕಾರ್ಯಾಚರಣೆಯಲ್ಲಿ ಕೂಡ ಅವ್ರು ಹೇಳ್ತಾರೆ ಇದು ಮೈಲೇಜ್ ಏನು ಬಂಕ್ ನಲ್ಲಿ ಸಿಗ್ತಕ್ಕಂಥ ಡೀಸೆಲ್ ಏನಿದೆ ಅದಕ್ಕಿಂತ ಇದು ಚೆನ್ನಾಗಿ ಮೈಲೇಜ್ ಕೊಡುತ್ತೆ. ಆದ್ರೆ BS6 ವಾಹನಗಳಿಗೆ ಏನು ಹಾಕಿದ್ರೆ ಇದು ಮಷಿನ್ ಎಂಜಿನ್ ಖರಾಬ್ ಆಗುತ್ತೆ. ಯಾಕಂದ್ರೆ ನಾವು ಕಂಪ್ನಿಗಳಿಗೆ ತೆಗೆದುಕೊಂಡು ಹೋದಂತ ಸಂದರ್ಭದಲ್ಲಿ ಅವರಿಗೆ ಗೊತ್ತಾಗುತ್ತೆ ಬಯೋಡೀಸೆಲ್ ಹಾಕಿದ್ದಾರೆ ಅನ್ನೋದನ್ನ. ಮತ್ತೆ ಹೊಸಬ್ರು ಯಾರಾದ್ರೂ ಬಂದು ಬಯೋಡೀಸೆಲ್ ಸಿಗುತ್ತಾ ಅಂತಂದು ಏನಾದ್ರು ಇದ್ರ ಬಯೋಡೀಸೆಲ್ ಬಗ್ಗೆ ವಿಚಾರಿಸಿದ್ರೆ ಈ ಬಯೋಡೀಸೆಲ್ ಅಂದ್ರೆ ದಂಧೆಕೋರರು ಭಯ ಪಡ್ತಾರಂತ. ಅಂದ್ರೆ ಇವ್ರು ಯಾರೋ ಏನೋ ಅನ್ನೋ ಒಂದು ಅನುಮಾನದಿಂದ ನೋಡ್ತಾರೆ ಅನ್ನೋ ಒಂದು ಮಾತನ್ನ ಅವರೇ ಕೂಡ ಹೇಳ್ತಾ ಇರ್ತಕ್ಕಂಥದ್ದು. ಒಟ್ಟಿನಲ್ಲಿ ಏನು ಈಗ ಬಯೋಡೀಸೆಲ್ ಮಾರಾಟದ ಒಂದು ಹಾಟ್ಸ್ಪಾಟ್ ಆಗಿ ಈಗ ಬೀದರ್ ಹೊರಹೊಮ್ಮಿರ್ತಕ್ಕಂಥ ನಿಜಕ್ಕೂ ದುರಂತ ಅಂತಾನೆ ಹೇಳ್ಬೋದು. ಇನ್ನಾದ್ರೂ ಅಧಿಕಾರಿಗಳು ಈ ಸುದ್ದಿ ಬಿತ್ತರ ಆಗಿದೆಯಲ್ಲ ದುರ್ಗಪ್ಪ, ಅಲ್ಲಿನ SP ಕೂಡ ಕರೆಯನ್ನ ಮಾಡುವಂತ ಕೆಲಸವನ್ನ ಮಾಡ್ತಾ ಇದೀವಿ. ಅವರು ರಿಸೀವ್ ಮಾಡಿ ಕಟ್ ಮಾಡ್ತಾ ಇದ್ದಾರೆ. ಮೇ ಬಿ ಅನ್ನೋನ್ ನಂಬರ್ ಅಂತ ಇರ್ಬೋದೇನೋ, ಗೊತ್ತಿಲ್ಲ. ಇಲ್ಲಿ ನೀವು ಅವ್ರ ಗಮನಕ್ಕೆ ತನ್ನಿ ಯಾವ ರೀತಿಯ ಕ್ರಮವನ್ನ ಕೈಗೊಳ್ತಾರೆ, ಈ ಅಕ್ರಮ ದಂಧೆಗೆ ಬ್ರೇಕ್ ಹಾಕುವಂತ ಪ್ರಯತ್ನವನ್ನ ಮಾಡ್ತಾರೆ ಅನ್ನುವಂತ ನೋಡೋಣ. ಧನ್ಯವಾದ ನಿಮ್ಮೆಲ್ಲ ಮಾಹಿತಿಗಾಗಿ. ಕಾಂಗ್ರೆಸ್ನಲ್ಲಿ ಸಿಎಂ ಕುರ್ಚಿ ಕಿತ್ತಾಟಕ್ಕೆ ಬ್ರೇಕ್ ಬೀಳುತ್ತಾ ಇಲ್ವಾ ಅನ್ನುವಂಥ ಒಂದು ಪ್ರಶ್ನೆ ಇರುವಂಥದ್ದು. ಯಾಕೆಂದ್ರೆ ಅಧಿಕಾರ ಹಸ್ತಾಂತರ ಆಗುತ್ತೆ ಅನ್ನುವಂಥ ಚರ್ಚೆ ಜೋರಾಗಿ ನಡೀತಾ ಇದೆ. ನವೆಂಬರ್ ಕ್ರಾಂತಿ ಆಗುತ್ತೆ ಅನ್ನುವಂಥದ್ರ ಬಗ್ಗೆನೂ ಕೂಡ ಮಾತುಗಳು ಕೇಳಿ ಬರ್ತದೆ. ಅದು ಸ್ಪೆಷಲಿ ಕಾಂಗ್ರೆಸ್ನವರೇ ಮಾತನಾಡ್ತಾ ಇರುವಂಥದ್ದು. ಸಿಎಂ ಉತ್ತರಾಧಿಕಾರಿ ಸತೀಶ್ ಎಂಬ ಚರ್ಚೆಗೂ ಕೂಡ ಬ್ರೇಕ್ ಅನ್ನ ಹಾಕಲಾಗುತ್ತಾ ಗೊತ್ತಿಲ್ಲ. ಅವೆಲ್ಲವೂ ಕೂಡ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇರುವಂಥದ್ದು. ಯಾಕೆಂದ್ರೆ ಯತೀಂದ್ರ ಸಿದ್ದರಾಮಯ್ಯನವರು ಕೊಟ್ಟಂತ ಒಂದು ಸ್ಟೇಟ್ಮೆಂಟು ಕೂಡ ಕಾಂಗ್ರೆಸ್ನಲ್ಲಿ ದೊಡ್ಡ ಅಲ್ಲೋಲ ಕಲ್ಲೋಲವನ್ನ ಸೃಷ್ಟಿ ಮಾಡಿದೆ. ದೆಹಲಿಗೆ ಹೋಗಿದ್ದಾರೆ KPCC ಅಧ್ಯಕ್ಷರಾಗಿರುವಂತ DK ಶಿವಕುಮಾರ್ ಅವರು. ಯಾವ ಕಾರಣಕ್ಕೆ ಹೋಗಿದ್ದಾರೆ ಅನ್ನುವಂಥ ಕುತೂಹಲ ಕೂಡ ಸಹಜವಾಗಿ ಇರುವಂಥದ್ದು. ಇದೆಲ್ಲದಕ್ಕೂ ಬ್ರೇಕ್ ಬೀಳಬೇಕು ಅಂದ್ರೆ ಬಿಹಾರದ ರಿಸಲ್ಟ್ ಬಂದ ನಂತರನೇ. ಅಲ್ಲಿವರೆಗೂ ಹೈಕಮಾಂಡ್ ನಾಯಕರು ಕೂಡ ಅಷ್ಟೇ ಇತ್ತ ಕಡೆ ತಲೆನೂ ಕೂಡ ಹಾಕೋದಿಲ್ಲ. ಬಿಹಾರದ ಟೆನ್ಷನ್ ಮನೆ ಮಾಡಿದೆ ಅವರಿಗೆ. ಸಿಎಂ ಬಣಕ್ಕೆ ಚೆಕ್ಮೇಟ್ ಕೊಡ್ಲಿಕ್ಕೆ ಮುಂದಾದ್ರ DK ಶಿವಕುಮಾರ್ ಹೈಕಮಾಂಡ್ ಮುಖಾಂತರ ಯತೀಂದ್ರ ಅವರ ಹೇಳಿಕೆಗೆ ಶಿಸ್ತು ಕ್ರಮ ಕೈಗೊಳ್ಳಿಕ್ಕೆ ಒತ್ತಡವನ್ನ ಹಾಕ್ಲಿಕ್ಕೆ ಏನಾದರೂ ಮುಂದಾಗ್ತಾ ಇದ್ದಾರಾ, ಅಥವಾ 2.5 ವರ್ಷದ ಅಧಿಕಾರ ಹಸ್ತಾಂತರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒತ್ತಡ ತಂತ್ರವನ್ನು ಅನುಸರಿಸಲಿಕ್ಕೆ DK ಮುಂದಾಗಿದ್ದಾರೆ. ಸಿದ್ದರಾಮಯ್ಯ ಅವರನ್ನ ಕೆಳಗಿಳಿಸುತ್ತಾ ಕಾಂಗ್ರೆಸ್ ಹೈಕಮಾಂಡ್ ಗೊತ್ತಿಲ್ಲ. ಅದೆಲ್ಲವೂ ಕೂಡ ಮುಂದಿನ ದಿನಗಳಲ್ಲಿ ಉತ್ತರ ಸಿಗಬೇಕಾದಂತ ವಿಚಾರಗಳು, ಪ್ರಶ್ನೆಗಳು. ಸಿಎಂ ಉತ್ತರಾಧಿಕಾರಿ ಸತೀಶ್ ಎಂಬ ಯತೀಂದ್ರ ಹೇಳಿಕೆ, ಹೊಸ KPCC ಅಧ್ಯಕ್ಷರ ನೇಮಕ ಗೊಂದಲದ ವಿಚಾರ, ಕ್ಯಾಬಿನೆಟ್ ಪುನರ್ರಚನೆ ಆದ್ರೆ ಯಾರು ಇನ್ ಯಾರು ಔಟ್, ಇದೆಲ್ಲ ಪ್ರಶ್ನೆಗಳಿಗೂ ಉತ್ತರ ಬೇಕಾಗಿದೆ.
ಎಲ್ಲ ವಿಚಾರಗಳ ಬಗ್ಗೆ ಹೈಕಮಾಂಡ್ ಜೊತೆ DK ಶಿವಕುಮಾರ್ ಚರ್ಚೆಯನ್ನ ಮಾಡಲಿದ್ದಾರಾ? AICC ಪ್ರಧಾನ ಕಾರ್ಯದರ್ಶಿ KC ವೇಣುಗೋಪಾಲ್ ಜೊತೆನೂ ಕೂಡ ಚರ್ಚೆಯನ್ನ ಮಾಡಲಿದ್ದಾರೆ ಅಂತ ಹೇಳಲಾಗ್ತದೆ. ರಾಜ್ಯ ಉಸ್ತುವಾರಿ ಸುರ್ಜೇವಾಲಾ ಅವರ ಜೊತೆಗೂ ಕೂಡ DK ಶಿವಕುಮಾರ್ ಸಭೆಯನ್ನ ಮಾಡಲಿದ್ದಾರೆ ಅಂತ ಡೋಂಟ್ ವರಿ ಅಂತ ಹೇಳಿದ್ದಾರಂತೆ KC ವೇಣುಗೋಪಾಲ್ ಹಾಗೂ ಸುರ್ಜೇವಾಲಾ. ಇದು ರಾಹುಲ್ ಗಾಂಧಿ ಭೇಟಿಗೆ DK ಶಿವಕುಮಾರ್ ಅವರು ಪ್ರಯತ್ನ ಪಡ್ತಾ ಇದ್ದಾರೆ ದೆಹಲಿಯಲ್ಲಿ ಇದ್ಕೊಂಡು. ರಾಹುಲ್ ಗಾಂಧಿ ಭೇಟಿಯಾದ್ರೆ ನೇರವಾಗಿ ಚರ್ಚೆಯನ್ನ ಮಾಡುವಂತ ಸಾಧ್ಯತೆ ಇದೆ. ಸಂಪುಟ ಪುನಾರಚನೆ ಅದು ಇದು ಎಲ್ಲ DK ಶಿವಕುಮಾರ್ ಅವರಿಗೆ ಆಕ್ಚುಲಿ ಬೇಕಾಗಿಲ್ಲ. ಬಿಕಾಸ್ ಸಂಪುಟ ಪುನಾರಚನೆ ಆಗಿದೆ ಆದ್ರೆ ಅದು ಸಿದ್ದರಾಮಯ್ಯನವರು ಕಂಟಿನ್ಯೂ ಆಗ್ತಾರೆ ಅಂತ ಅರ್ಥ. ಸಂಪುಟ ಪುನಾರಚನೆ ಆಗಲಿಲ್ಲ ಅನ್ನೋದೇ ಆದ್ರೆ ಸಿದ್ದರಾಮಯ್ಯನವರು ಅಧಿಕಾರ ಹಸ್ತಾಂತರ ಮಾಡುವಂತ ಸಮಯ ಹತ್ತಿರ ಬಂದಿದೆ ಅನ್ನುವಂತ ಅರ್ಥ ಆಗುತ್ತೆ. ಮೊನ್ನೆ KN ರಾಜಣ್ಣ ಅವರು ಕೂಡ ಅದೇ ಮಾತುಗಳನ್ನು ಹೇಳ್ತಾ ಇದ್ರು. ಸಂಪುಟ ಪುನರ್ರಚನೆ ಆದ್ರೆ ಸಿದ್ದರಾಮಯ್ಯನವರು ಕಂಟಿನ್ಯೂ ಆಗ್ತಾರೆ, ಸಂಪುಟ ಪುನರ್ರಚನೆ ಆಗದೇ ಇದ್ರೆ ಏನು ಬೇಕಾದರೂ ಆಗ್ಬೋದು ಅಂತ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣ. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕೃಷ್ಣ, DK ಶಿವಕುಮಾರ್ ಅವರು ದೆಹಲಿಗೆ ಹೋಗಿದ್ದಾರೆ. ರಾಜ್ಯದಲ್ಲಿ ಸಾಕಷ್ಟು ಬೆಳವಣಿಗೆಗಳಾಗ್ತಾ ಇರುವಂತದ್ದು. ಯತೀಂದ್ರ ಸಿದ್ದರಾಮಯ್ಯನವರ ಹೇಳಿಕೆನೂ ಕೂಡ ಸಂಚಲನವನ್ನ ಸೃಷ್ಟಿ ಮಾಡಿದೆ. ಈ ನವೆಂಬರ್ ಕ್ರಾಂತಿ ಅನ್ನೋದಕ್ಕೆ ಈಗ DK ಶಿವಕುಮಾರ್ ಅವರು ದೆಹಲಿಗೆ ಹೋಗಿರೋದಕ್ಕೂ ಕೂಡ ಏನಾದರೂ ಸಂಬಂಧ ಇದೆಯಾ ಹೇಗೆ ಅಂತ? ಖಂಡಿತವಾಗ್ಲೂ ಪೃಥ್ವಿರಾಜ್, ಇದಕ್ಕೆ ಸಂಬಂಧ ಇದೆ. ಯಾಕಂದ್ರೆ ನವೆಂಬರ್ 20ರ ನಂತರವಾಗಿ ಏನ್ ಬೇಕಾದ್ರೂ ರಾಜ್ಯ ಕಾಂಗ್ರೆಸ್ನಲ್ಲಿ ಬದಲಾವಣೆ ಆಗ್ಬೋದು ಅನ್ನೋ ವಿಚಾರ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಇದರ ನಡುವೆ DK ಶಿವಕುಮಾರ್ ಅವರು ದೆಹಲಿಗೆ ತೆರಳಿರುವಂತದ್ದು. ಈಗಾಗಲೇ AICC ಪ್ರಧಾನ ಕಾರ್ಯದರ್ಶಿ ಆಗಿರತಕ್ಕಂಥ KC ವೇಣುಗೋಪಾಲ್ ಅವರ ಜೊತೆಗೂ ಕೂಡ ಚರ್ಚೆ ಕೂಡ ಮಾಡಿರುವಂತದ್ದು. ಇತ್ತೀಚೆಗೆ ವಿಧಾನ ಪರಿಷತ್ ಸದಸ್ಯರಾಗಿರ್ತಕ್ಕಂಥ ಯತೀಂದ್ರ ಸಿದ್ದರಾಮಯ್ಯ ಅವರು ಏನು ಹೇಳಿಕೆಯನ್ನು ಕೊಟ್ಟಿದ್ರು, ಉತ್ತರಾಧಿಕಾರಿ ಸತೀಶ್ ಜಾರಕಿಹೊಳಿ ಅನ್ನುವಂಥದ್ದು, ಇದು ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಸಂಚಲನ ಕೂಡ ಕಾರಣವಾಗಿದೆ. ಅದ್ರ ಜೊತೆಗೆ ಮುಖ್ಯವಾಗಿ ಎಲ್ಲೋ ಒಂದ್ ಕಡೆ ನಾನು ಇದೀನಿ, ಅದ್ರ ಬದಲು ಎಲ್ಲೋ ಒಂದ್ ಕಡೆ ಸತೀಶ್ ಜಾರಕಿಹೊಳಿ ಹೆಸರು ಹೇಳಿದ್ದಾರೆ. ಇದ್ರ ಎಷ್ಟು ಮಟ್ಟಿಗೆ ಸರಿ ಅನ್ನೋ ಪ್ರಶ್ನೆ ಕೂಡ ಎಲ್ಲ ಒಂದ್ ಕಡೆ ಈಗಾಗಲೇ ವೇಣುಗೋಪಾಲ್ ಅವರ ಬಳಿ DK ಶಿವಕುಮಾರ್ ಪ್ರಸ್ತಾಪವನ್ನು ಮಾಡಿರುವಂತದ್ದು. ಅದ್ರ ಜೊತೆಗೆ ಯಾವುದೇ ಕಾರಣಕ್ಕೂ ಕೂಡ ಇನ್ನು ಮುಂದೆ ಈ ರೀತಿಯ ಹೇಳಿಕೆಯನ್ನು ಕೊಡಬಾರದು ಅನ್ನುವಂಥದ್ದು. DK ಶಿವಕುಮಾರ್ ಹೇಳಿಕೆಯನ್ನು ಗಮನಿಸಿ ಅಂತಿಮವಾಗಿ ಹೈಕಮಾಂಡ್ ನಾಯಕರು ನಿಜಕ್ಕೂ ಕೂಡ ಮುಖ್ಯಮಂತ್ರಿಗಳ ಮಗ ಯತೀಂದ್ರ ಸಿದ್ದರಾಮಯ್ಯಗೆ ಏನಾದರೂ ಸೂಚನೆಯನ್ನು ನೋಟಿಸ್ ಅನ್ನು ಕೊಡ್ತಾರಾ ಅನ್ನುವಂಥದ್ದು ಈಗ ಸದ್ಯಕ್ಕೆ ಪ್ರಶ್ನೆ ಆಗಿರುವಂತದ್ದು. ಆ ರೀತಿಯಾಗಿ ಆಗೋದಿಲ್ಲ, ಬದಲಾಗಿ ಮುಖ್ಯಮಂತ್ರಿಗಳ ಆಪ್ತ ಸಚಿವರು ಏನಿದ್ದಾರೆ ಅವರ ಮುಖಾಂತರವಾಗಿ ಯತೀಂದ್ರ ಸಿದ್ದರಾಮಯ್ಯ ಅವರಿಗೆ ಒಂದು ರೀತಿ ಇನ್ನು ಮುಂದೆ ಈ ರೀತಿಯಾಗಿ ಮಾತಾಡಬಾರದು ಅನ್ನೋ ಒಂದು ಸಂದೇಶವನ್ನ ಕಳಿಸುವಂತ ಸಾಧ್ಯತೆ ಕೂಡ ಇರುವಂತದ್ದು. ಇದು ಒಂದು ಭಾಗ ಆದ್ರೆ ಮತ್ತೊಂದು ಕಡೆ ಸಂಪುಟ ಪುನರಚನೆ, ಮತ್ತೊಂದು ಕಡೆ ನಾಯಕತ್ವ ಬದಲಾವಣೆ ಅನ್ನೋ ವಿಚಾರ ಕೂಡ ರಾಜ್ಯ ಕಾಂಗ್ರೆಸ್ ನಲ್ಲಿ ಚರ್ಚೆ ಆಗ್ತಾ ಇದೆ. ಹಾಗಾಗಿನೇ ಇದರಲ್ಲಿ ಮುಖ್ಯವಾಗಿ ಯಾವ ರೀತಿಯಾಗಿ ಇದನ್ನ ನಿಲುವನ್ನು ತೆಗೆದುಕೊಳ್ಳಬೇಕು ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ಮುಖ್ಯವಾಗಿ DK ಶಿವಕುಮಾರ್ ಅಂದ್ರೆ ಸಂಪುಟ ಪುನರಚನೆ ಆಯ್ತು ಅಂತಂದ್ರೆ ಅಲ್ಲಿಗೆ ಯಾವುದೇ ಕಾರಣಕ್ಕೂ ಕೂಡ ಮುಖ್ಯಮಂತ್ರಿ ಪದವಿ ಸಿಗೋದಿಲ್ಲ ಅನ್ನುವಂಥದ್ದು ಆತಂಕ ಸಹಜವಾಗಿನೇ DK ಶಿವಕುಮಾರ್ ಮನೆ ಮಾಡಿರುವಂತದ್ದು. ಹಾಗಾಗಿನೇ ನವೆಂಬರ್ 20ರ ನಂತರವಾಗಿ ಅಧಿಕಾರ ಹಸ್ತಾಂತರ ಮಾಡುವಂತ ನಿಟ್ಟಿನಲ್ಲಿ ಒಂದು ಕ್ಲಾರಿಟಿಯನ್ನು ತೆಗೆದುಕೊಳ್ಬೇಕು. ಆ ಕಾರಣಕ್ಕೋಸ್ಕರವಾಗಿನೇ DK ಶಿವಕುಮಾರ್ ಅವರು ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿ ಇವತ್ತು ರಾಹುಲ್ ಗಾಂಧಿ ಅವರು ಅಪಾಯಿಂಟ್ಮೆಂಟ್ ಕೊಡು ಕೇಳಿದ್ದಾರೆ. ಒಂದ್ ವೇಳೆ ಏನಾದರೂ ಅವರಿಗೆ ಏನಾದರೂ ಅವಕಾಶ ಮಾಡಿಕೊಟ್ರೆ ರಾಹುಲ್ ಗಾಂಧಿ ಅವರನ್ನ ಭೇಟಿಯನ್ನು ಮಾಡೋದ್ರ ಮುಖಾಂತರವಾಗಿ ಅಂತಿಮವಾಗಿ ಇಲ್ಲಿ ಅಧಿಕಾರ ಹಸ್ತಾಂತರ ವಿಚಾರವಾಗಿ ಒಂದು ಸ್ಪಷ್ಟವಾದಂತಹ ಕ್ಲಾರಿಫಿಕೇಶನ್ ಅನ್ನ DK ಶಿವಕುಮಾರ್ ತೆಗೆದುಕೊಳ್ಳುವಂತದ್ದು. ಅದಾದ ನಂತರವಾಗಿ ಮುಖ್ಯವಾಗಿ ಈಗಾಗಲೇ ಗಾಂಧಿ ಭಾರತ್ ಶತಮಾನೋತ್ಸವ ಅಂಗವಾಗಿ ಇಡೀ ರಾಜ್ಯದಲ್ಲಿ 100 ಕಾಂಗ್ರೆಸ್ ಕಚೇರಿಗಳನ್ನ ಸ್ಥಾಪನೆ ಮಾಡಬೇಕು ಅನ್ನುವ ನಿಟ್ಟಿನಲ್ಲಿ DK ಶಿವಕುಮಾರ್ ಪಣವನ್ನು ತೊಟ್ಟಿದ್ದಾರೆ. ಇದಕ್ಕೆ ಪೂರಕವಾಗಿ ಶಾಸಕರು ಮತ್ತು ಸಚಿವರುಗಳಿಗೆ DK ಶಿವಕುಮಾರ್ ಒಂದು ಸ್ಪಷ್ಟವಾದ ಪತ್ರವನ್ನು ಕೂಡ ಕಳಿಸಿರುವಂತದ್ದು. ಯಾವ ರೀತಿಯಾಗಿ ಸಿದ್ಧತೆ ಮತ್ತೆ ಪ್ರಿಪರೇಷನ್ ಆಗಿದೆ ಅನ್ನೋ ಒಂದು ಸೂಚನೆ ಕೂಡ ಕೊಟ್ಟಿರುವಂತದ್ದು. ಅದರ ಆಧಾರದ ಮೇಲೆ ಅಲ್ಲಿ ಏಕಕಾಲಕ್ಕೆ ಗಾಂಧಿ ಭಾರತ್ ಶತಮಾನೋತ್ಸವ ಅಂಗವಾಗಿ 100 ಕಾಂಗ್ರೆಸ್ ಕಚೇರಿಗಳನ್ನ ಸ್ಥಾಪನೆ ಮಾಡುವಂತ ನಿಟ್ಟಿನಲ್ಲಿ ಲೋಕಸಭೆ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ರಾಹುಲ್ ಗಾಂಧಿ ಮತ್ತು AICC ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರ ನೇತೃತ್ವದಲ್ಲಿ ಅದಕ್ಕೆ ಚಾಲನೆ ಕೊಡಿಸುವಂತ ನಿಟ್ಟಿನಲ್ಲಿ ಈಗಾಗಲೇ ಅದಕ್ಕೆ ಒಂದು ಮುಖ್ಯವಾಗಿ ಅದಕ್ಕೆ ಚಾಲನೆ ಕೊಡಿಸುವಂತ ನಿಟ್ಟಿನಲ್ಲಿ ಅದಕ್ಕೆ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳುವಂತ ನಿಟ್ಟಿನಲ್ಲಿ ಅದಕ್ಕೆ ಆಹ್ವಾನ ಕೊಡುವಂತ ನಿಟ್ಟಿನಲ್ಲಿ ಅದ್ರ ಬಗ್ಗೆ ಕೂಡ ಚರ್ಚೆಯನ್ನು ಮಾಡುವಂತದ್ದು. ಹೀಗೆ ಸಾಕಷ್ಟು ನಿರೀಕ್ಷೆಯಿಂದ ಕೂಡಿದೆ DK ಶಿವಕುಮಾರ್ ದೆಹಲಿ ಪ್ರವಾಸ. ಅಂತಿಮವಾಗಿ ಹೈಕಮಾಂಡ್ ನಾಯಕರು ಯಾವ ರೀತಿಯಾಗಿ DK ಶಿವಕುಮಾರ್ ಮಾತಿಗೆ ಒಪ್ಪಿಗೆಯನ್ನು ಕೊಟ್ಟು ಅಂತಿಮವಾಗಿ ನಿಲುವನ್ನು ಪ್ರಕಟ ಮಾಡ್ತಾರೆ ಅನ್ನೋದು. ಮತ್ತೆ ನವೆಂಬರ್ 15ರ ನಂತರವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೂಡ ದೆಹಲಿಗೆ ಪ್ರಯಾಣವನ್ನು ಬೆಳೆಸ್ತಾ ಇರುವಂತದ್ದು. ಸಂಪುಟ ಪುನರಚನೆ ವಿಚಾರವಾಗಿ ಕೂಡ ಒಂದು ಸ್ಪಷ್ಟವಾದ ನಿಲುವನ್ನು ತೆಗೆದುಕೊಳ್ಳುವಂತದ್ದು. ಅದ್ರ ಜೊತೆಗೆ ಈಗಾಗಲೇ ಸಚಿವ ಮಾಜಿ ಸಚಿವರಾಗಿರ್ತಕ್ಕಂಥ KN ರಾಜಣ್ಣ ಅವರು ಕೂಡ ಹೇಳಿದ್ದಾರೆ, ಯಾರು ಸಂಪುಟದಲ್ಲಿ ಹಿಡಿತವನ್ನು ಸಾಧಿಸ್ತಾರೆ ಅವರು ಸೇಫ್ ಅನ್ನುವಂಥದ್ದು. ಬಹುಶಃ ಮುಖ್ಯಮಂತ್ರಿ ಏನೇ ನಿರ್ಧಾರಗಳು ಪ್ರಕಟ ಆಗಬೇಕು ಅಂದ್ರೂ ಕೂಡ ನವೆಂಬರ್ 14 ಬಿಹಾರದ ರಿಸಲ್ಟ್ ಆದ ಬಳಿಕನೇ ಅಂತ ಕಾಣಿಸುತ್ತೆ. ಕ್ರಾಂತಿನೋ ಅಥವಾ ಪುನರ್ರಚನೆನೋ ಅಧಿಕಾರ ಹಸ್ತಾಂತರ ಅನ್ನುವಂಥದ್ದು ಇದೆಲ್ಲದಕ್ಕೂ ಒಂದು ಸ್ಪಷ್ಟವಾಗಿ ಉತ್ತರ ಸಿಗ್ತಾ ಹೋಗೋದು. ಖಂಡಿತವಾಗ್ಲೂ ಪೃಥ್ವಿರಾಜ್, ಬಿಹಾರ ವಿಧಾನಸಭಾ ಚುನಾವಣಾ ಫಲಿತಾಂಶದ ಬಳಿಕವಾಗಿಯೇ ರಾಜ್ಯ ಕಾಂಗ್ರೆಸ್ನಲ್ಲಿ ನಡೀತಿರುವಂತಹ ಬೆಳವಣಿಗೆಗೆ ಒಂದು ಸ್ಪಷ್ಟವಾದಂತಹ ಒಂದು ನಿಲುವು ಸಿಗುವಂತದ್ದು ಸಾಧ್ಯತೆ ಇರುವಂತದ್ದು. ಯಾಕಂದ್ರೆ ಈಗಾಗಲೇ ಹೈಕಮಾಂಡ್ ನಾಯಕರೆಲ್ಲರೂ ಕೂಡ ಬಿಹಾರ ವಿಧಾನಸಭಾ ಚುನಾವಣೆಯತ್ತ ಗಮನವನ್ನು ಹರಿಸಿದ್ದಾರೆ. ಅಲ್ಲಿ ಸೋಲು ಗೆಲುವಿನ ಲೆಕ್ಕಾಚಾರದಲ್ಲಿರುವಂತದ್ದು. ಹಾಗಾಗಿನೇ ರಾಜ್ಯ ಕಾಂಗ್ರೆಸ್ ನಾಯಕರು ಕೂಡ ಕಾತರದಿಂದ ಕಾಯ್ತಾ ಇದ್ದಾರೆ. ಆ ಒಂದು ಚುನಾವಣೆ ಮುಗಿದ ಬಳಿಕವಾಗಿ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡುವಂತ ನಿಟ್ಟಿನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೂಡ ಮುಖ್ಯಮಂತ್ರಿಯಾಗಿ ಮುಂದುವರುವಂತ ನಿಟ್ಟಿನಲ್ಲಿ ಈಗಾಗಲೇ ಕಾರ್ಯತಂತ್ರವನ್ನು ಮಾಡಿದರೆ ಅದಕ್ಕೆ ಪೂರಕವಾಗಿಯೇ ಸಂಪುಟ ಪುನರಚನೆಯನ್ನ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಪಣವನ್ನು ತೊಟ್ಟಿದ್ದಾರೆ. ಒಂದು ವೇಳೆ ಸಂಪುಟ ಪುನರಚನೆ
ಆಯಿತು ಅಂತಂದ್ರೆ ಅಲ್ಲಿಗೆ ಮುಖ್ಯಮಂತ್ರಿಗಳು ಸೇಫ್ ಅನ್ನುವಂಥದ್ದು ಡಿ.ಸಿ.ಎಂ. ಡಿ.ಕೆ. ಶಿವಕುಮಾರ್ ಕೂಡ ಗೊತ್ತಾಗಿದೆ. ಮತ್ತೆ ನವೆಂಬರ್ 20ರ ನಂತರವಾಗಿ ಮುಖ್ಯಮಂತ್ರಿ ಆಗ್ತೇನೆ ಅನ್ನೋ ಒಂದು ನಿಟ್ಟಿನಲ್ಲಿ ಕೂಡ ಈಗಾಗಲೇ ಸಿದ್ಧತೆಯನ್ನು ಮಾಡ್ಕೊಂಡಿರುವಂಥದ್ದು. ಅದಕ್ಕೆ ಪೂರಕವಾಗಿ ಈ ಆಪ್ತ ಶಾಸಕರು ಮತ್ತು ಸಚಿವರೆಲ್ಲರೂ ಕೂಡ ಡಿ.ಸಿ.ಎಂ. ಡಿ.ಕೆ. ಶಿವಕುಮಾರ್ ಹೇಳ್ಕೊಂಡಿದ್ದಾರೆ ಈ ರೀತಿಯಾಗಿ ಸಿದ್ಧತೆಯನ್ನು ಮಾಡ್ಕೊಳ್ಬೇಕು ಅನ್ನುವಂಥದ್ದು. ಹಾಗಾಗೇನೆ ಒಂದ್ ಕಡೆ ಡಿ.ಸಿ.ಎಂ. ಡಿ.ಕೆ. ಶಿವಕುಮಾರ್ಗೂ ಕೂಡ ಒಂದು ರೀತಿ ಟೆನ್ಷನ್ ಶುರುವಾಗಿರುವಂಥದ್ದು. ಹೈಕಮಾಂಡ್ ನಾಯಕರು ಅಂತಿಮವಾಗಿ ಏನ್ ನಿಲುವನ್ನು ತೆಗೆದುಕೊಳ್ತಾರೆ, ಒಂದ್ ವೇಳೆ ಮುಖ್ಯಮಂತ್ರಿಗಳ ಒತ್ತಡಕ್ಕೆ ಮತ್ತು ಶಾಸಕರ ಒತ್ತಡಕ್ಕೆ ಮಣಿದು ಏನಾದರೂ ಅವಕಾಶ ಮಾಡಿಕೊಡದೇ ಇರುವಂತ ನಿಟ್ಟಿನಲ್ಲಿ ಏನಾದರೂ ತೀರ್ಮಾನ ಮಾಡ್ತಾರೆ ಅಂತ ಆ ಕಾರಣಕ್ಕೋಸ್ಕರವಾಗಿ ಇನ್ನು 10-15 ದಿನಗಳ ಇರುವಂತಹ ಸಂದರ್ಭದಲ್ಲಿ ಡಿ.ಸಿ.ಎಂ. ಡಿ.ಕೆ. ಶಿವಕುಮಾರ್ ಈಗಾಗಲೇ ದೆಹಲಿ ಪೆರೇಡ್ ಶುರು ಮಾಡಿರುವಂತದ್ದು. ಪೃಥ್ವಿರಾಜ್. ಓಕೆ, ಧನ್ಯವಾದ ಕೃಷ್ಣ ನಿಮ್ಮೆಲ್ಲ ಮಾಹಿತಿಗಾಗಿ. ಚಿಕ್ಕಮಗಳೂರಿನ ಕಡೂರಿನಲ್ಲಿ ಮಿಡ್ ನೈಟ್ ಹಂಗಾಮ ನಡೆದಿದೆ. ಬಿಜೆಪಿ ಮಾಜಿ ಶಾಸಕ ಬೆಳ್ಳಿ ಪ್ರಕಾಶ್ ಅಳಿಯನ ಮೇಲೆ ಹಲ್ಲೆಯನ್ನ ಮಾಡಲಾಗಿದೆಯಾ, ಸಂದೇಶ್ ಕುಮಾರ್ ಮೇಲೆ ಮನಸ್ಸೋ ಇಚ್ಛೆ ಅಟ್ಯಾಕ್ ಅನ್ನ ಮಾಡಲಾಗಿದೆಯಂತೆ. ಬಿಜೆಪಿಯ ಮಾಜಿ ಶಾಸಕ ಬೆಳ್ಳಿ ಪ್ರಕಾಶ್ ಅವರ ಅಳಿಯನ ಮೇಲೆ ಹಲ್ಲೆಯನ್ನ ಮಾಡಲಾಗಿದೆ ಅಂತ ಹೇಳಲಾಗ್ತದೆ. ಅವರ ಅಳಿಯನ ಹೆಸರು ಸಂದೇಶ್ ಅಂತ. ಸಂದೇಶ್ ಕುಮಾರ್ ಮೇಲೆ ಮನಸ್ಸೋ ಇಚ್ಛೆ ಅಟ್ಯಾಕ್ ಅನ್ನ ಮಾಡಲಾಗಿದೆ. ಯಾರು ಅಟ್ಯಾಕ್ ಮಾಡಿರುವಂತವ್ರು, ಯಾರ ಮೇಲೆ ಆರೋಪ ಅಂದ್ರೆ ಕಾಂಗ್ರೆಸ್ ಕಾರ್ಯಕರ್ತ ಸಂತೋಷ್ ಅಂಡ್ ಟೀಮ್ ಮೇಲೆ ಆರೋಪವನ್ನು ಮಾಡಲಾಗ್ತಾ ಇದೆ. ಕಾರು ಓವರ್ಟೇಕ್ ವಿಚಾರಕ್ಕೆ ಸಂದೇಶ್ ಮತ್ತು ಸಂತೋಷ್ ನಡುವೆ ಗಲಾಟೆ ಆಗಿದೆಯಂತೆ. ಬೆಳ್ಳಿ ಪ್ರಕಾಶ್ ಅಳಿಯ ಸಂದೇಶ್ ಕುಮಾರ್ ಮೇಲೆ ಅಟ್ಯಾಕ್ ಅನ್ನ ಮಾಡಲಾಗಿದೆ ಈ ಸಂದರ್ಭದಲ್ಲಿ ಅಂತ, ಮನಸ್ಸೋ ಇಚ್ಛೆ ಹಲ್ಲೆಯನ್ನ ಮಾಡಿದ್ದಾರೆ ಅಂತ. ಕಡೂರು ಠಾಣೆ ಬಳಿ ಬಿಜೆಪಿ ಕಾರ್ಯಕರ್ತರು ಜಮಾವಣೆ ಆಗಿದ್ರು. ಹಲ್ಲೆ ಮಾಡಿದವನ ಬಂಧನಕ್ಕೆ ಒತ್ತಾಯಿಸಿ ಪ್ರತಿಭಟನೆಯನ್ನ ಮಾಡಲಾಗಿದೆ. ಕಡೂರು ಠಾಣೆ ಬಳಿ ಬಿಜೆಪಿ ಕಾರ್ಯಕರ್ತರು ಜಮಾವಣೆ ಆಗಿ ಪ್ರತಿಭಟನೆಯನ್ನ ಮಾಡಿದ್ದಾರೆ. ಹಲ್ಲೆ ಮಾಡಿದಂಥವನ್ನ ಬಂಧನ ಮಾಡಬೇಕು ಅಂತ ಒತ್ತಾಯಿಸಿದ್ದಾರೆ. ಎಸ್ಪಿ ಮನವೊಲಿಕೆ ಬಳಿಕ ಧರಣಿಯನ್ನ ಕೈಬಿಟ್ಟಿದ್ದಾರೆ ಕಾರ್ಯಕರ್ತರು. ಎಸ್ಪಿನೇ ಹೋಗಿದ್ದಾರೆ ಅಲ್ಲಿಗೆ, ಅವರು ಮನವೊಲಿಸಿದ್ದಾರೆ, ನಂತರ ಧರಣಿಯನ್ನ ಕೈಬಿಟ್ಟಿದ್ದಾರೆ. 24 ಗಂಟೆಗಳಲ್ಲೇ ಹಲ್ಲೆ ಮಾಡಿದವರ ಬಂಧನ ಮಾಡುವುದಾಗಿ ಭರವಸೆಯನ್ನ ಕೊಟ್ಟಿದ್ದಾರಂತೆ. ಪ್ರತಿಭಟನೆಯನ್ನ ಕೈಬಿಟ್ಟಿದ್ದಾರೆ ಬಿಜೆಪಿ ಕಾರ್ಯಕರ್ತರು. ಭರವಸೆ ಕೊಟ್ಟ ಬಳಿಕ ಕಡೂರು ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕ, ರಾಜ್ಯ ಅಪೆಕ್ಸ್ ಬ್ಯಾಂಕ್ನ ಅಧ್ಯಕ್ಷ ಬೆಳ್ಳಿ ಪ್ರಕಾಶ್ ಅವರ ಅಳಿಯನಿಗೆ ಹಿಗ್ಗಾಮುಗ್ಗಾ ಹಲ್ಲೆಯನ್ನ ಮಾಡಲಾಗಿದೆ ಅಂತೆ. ಈಗ ತೋರಿಸ್ತಾ ಇದೀವಿ ಬೆಳ್ಳಿ ಪ್ರಕಾಶ್ ಅಳಿಯ ಯಾರು ಮತ್ತೆ ಹಲ್ಲೆ ಯಾರು ಮಾಡಿದ್ದಾರೆ ಅನ್ನುವಂಥ ಆರೋಪ ಮಾಡಲಾಗ್ತಾ ಇದೆಯಲ್ಲ, ಸಂತೋಷ್ ಅಂಡ್ ಟೀಮ್ ಅವರಿಬ್ಬರ ಫೋಟೋವನ್ನ ಬಿಜೆಪಿ ಕಾರ್ಯಕರ್ತರು ಮಧ್ಯರಾತ್ರಿ ಹೋಗಿ ಕಡೂರು ಪೊಲೀಸ್ ಠಾಣೆ ಮುಂದೆ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಈ ಸಂದರ್ಭದಲ್ಲಿ ಬೆಳ್ಳಿ ಪ್ರಕಾಶ್ ಕೂಡ ಇದ್ದಾರೆ, ಅಲ್ಲೇ ಇದ್ದಾರೆ. ಅವ್ರ ನೇತೃತ್ವದಲ್ಲೇ ಪ್ರತಿಭಟನೆ ಮಾಡಲಾಗಿದೆ. ತೋರಿಸ್ತಾ ಇದೀವಿ ನೋಡಿ ದೃಶ್ಯಾವಳಿ. ನಂತರ ಎಸ್ಪಿನೇ ಹೋಗಿದ್ದಾರೆ, ಎಸ್ಪಿ ಹೋಗಿ ಮನವೊಲಿಸಿದ್ದಾರೆ. ಈ ಒಂದು ಕ್ರೈಮ್ ರಿಜಿಸ್ಟರ್ ಆಗಿದೆ. ಕ್ರೈಮ್ ನಂಬರ್ ಬಂದ್ಬಿಟ್ಟು 324/25 ಅಂಡರ್ ಸೆಕ್ಷನ್ 352, 115 ಸಬ್ ಸೆಕ್ಷನ್ 2, 109, 351 ಸಬ್ ಸೆಕ್ಷನ್ 2 ಮತ್ತು 190 BNS ಅಡಿಯಲ್ಲಿ ಒಂದು ಪ್ರಕರಣ ದಾಖಲಾಗಿದೆ. ಇದರಲ್ಲಿ ಸಂದೇಶ್ ಅಂತಕ್ಕಂಥವರು ನಮಗೆ ದೂರನ್ನು ನೀಡಿದ್ದಾರೆ. ಸುಮಾರು 8:30 9 ಗಂಟೆ ಮಧ್ಯದಲ್ಲಿ ಬಸವೇಶ್ವರ ಸರ್ಕಲ್ ಹತ್ರ ಗಾಡಿಯನ್ನು ಓವರ್ಟೇಕ್ ಮಾಡೋ ವಿಚಾರದಲ್ಲಿ ಗಲಾಟೆಯಾಗಿದೆ, ಹೊಡೆದಿದ್ದಾರೆ ಅವರಿಗೆ ಅಂಥೇಳಿ, ಹಲ್ಲೆ ಮಾಡಿದ್ದಾರೆ ಅಂಥೇಳಿ ಅವರು ಒಂದು ಕಂಪ್ಲೇಂಟ್ ನೀಡ್ತಾರೆ. ಆ ಕಂಪ್ಲೇಂಟ್ ಪ್ರಕಾರ ಸಂತೋಷು ಮತ್ತು ಅವರ ಒಂದು 5 ಜನ, ಇತರ 4 ಜನ ಅಂಥೇಳಿ 5 ಜನದ ಮೇಲೆ ಕಂಪ್ಲೇಂಟ್ ಅವರು ಕೊಟ್ಟಿದ್ದಾರೆ. ಅದ್ರ ಪ್ರಕಾರ ಕೇಸ್ ರಿಜಿಸ್ಟರ್ ಆಗಿದೆ. ಈಗ ಜಸ್ಟ್ ಕೇಸ್ ರಿಜಿಸ್ಟರ್ ಆಗಿದೆ. ಇದಕ್ಕೆ ಸಂಬಂಧಪಟ್ಟಂಗೆ ನಾವು ಆಲ್ರೆಡಿ ಇದರಲ್ಲಿ ಯಾರು ಆರೋಪಿಗಳಿದ್ದಾರೆ ಅವರ ಪತ್ತೆ ಕಾರ್ಯಕ್ಕೆ ತಂಡಗಳನ್ನು ರಚಿಸಿದ್ದೀವಿ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಚಿಕ್ಕಮಗಳೂರಿನ ಪ್ರತಿನಿಧಿ ಯೋಗೇಶ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಯೋಗಿ, ಯಾವ ಕಾರಣಕ್ಕೆ ಗಲಾಟೆ ಆಗಿರುವಂಥದ್ದು, ಎಷ್ಟೊತ್ತಿಗಾಗಿದೆ, ಸಂದೇಶ್ ಒಬ್ಬರೇ ಹೋಗಿರುವಂಥ ಸಂದರ್ಭದಲ್ಲಿ ಏನಾದರೂ ಟಾರ್ಗೆಟ್ ಮಾಡಿ ಹಲ್ಲೆಯನ್ನು ಮಾಡಲಾಗಿರುವಂಥದ್ದು ಅಥವಾ ಅಕಸ್ಮಾತ್ ಆಗಿ ಓವರ್ಟೇಕ್ ವಿಚಾರನೆ ಇಲ್ಲಿ ಗಲಾಟೆಗೆ ಕಾರಣ ಆಗಿದ್ದ? ಏನು ಅಪ್ಡೇಟ್ ಸಿಗ್ತಾ ಇದೆ? ಬೆಳ್ಳಿ ಪ್ರಕಾಶ್ ಅವರ ಅಳಿಯ ಸಂದೇಶ್ ಕುಮಾರ್ ಮೇಲೆ ಕಾಂಗ್ರೆಸ್ ಕಾರ್ಯಕರ್ತರು ಹಲ್ಲೆಯನ್ನ ಮಾಡಿರ್ತಕ್ಕಂಥದ್ದು. ಈ ಒಂದು ಹಲ್ಲೆ ವಿಚಾರವಾಗಿ ಏನು ರಾತ್ರಿ ಬೆಳ್ಳಿ ಪ್ರಕಾಶ್ ಸೇರಿದಂತೆ ಸಾವಿರಾರು ಸಂಖ್ಯೆಯ ಬಿಜೆಪಿ ಕಾರ್ಯಕರ್ತರು ಪೊಲೀಸ್ ಠಾಣೆಯ ಮುಂದೆ ಧರಣಿಯನ್ನ ನಡೆಸಿರ್ತಕ್ಕಂಥದ್ದು. ತಡರಾತ್ರಿ 2 ಗಂಟೆವರೆಗೂ ಕೂಡ ರಸ್ತೆಯಲ್ಲಿಯೇ ಕೂತು ರಸ್ತೆ ತಡೆಯನ್ನ ನಡೆಸಿ ಆಕ್ರೋಶವನ್ನ ವ್ಯಕ್ತಪಡಿಸಿರ್ತಕ್ಕಂಥದ್ದು. ಏನಂದ್ರೆ ಈ ಘಟನೆಗೆ ಕಾರಣ ಅಂತಂದ್ರೆ ರಾತ್ರಿ 8:45 ಸುಮಾರಿಗೆ ಏನು ಕಡೂರು ಟೌನ್ ನಲ್ಲಿರ್ತಕ್ಕಂಥ ಬಸವೇಶ್ವರ ಅಂತಂದ್ರೆ ಚೆಕ್ ಪೋಸ್ಟ್ ಬಳಿಯಲ್ಲಿ ಬೆಳ್ಳಿ ಪ್ರಕಾಶ್ ಅವರ ಅಳಿಯ ಕಾರ್ನಲ್ಲಿ ಬರ್ತಾ ಇರ್ತಾರೆ. ಆ ಸಂದರ್ಭದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತ ಸಂತೋಷ್ ಮತ್ತು ಆತನ ಸಂಗಡಿಗರು ಏನು ರಸ್ತೆಗೆ ಅಡ್ಡಲಾಗಿ ಅಂದ್ರೆ ಬೆಳ್ಳಿ ಪ್ರಕಾಶ್ ಅವರ ಅಳಿಯ ಸಂದೇಶವನ್ನ ಕಾರಿಗೆ ಅಡ್ಡ ಬಂದಿರ್ತಾರೆ. ಈ ಸಂದರ್ಭದಲ್ಲಿ ಈತ ಆ ಕಾರು ಹೋಗ್ಲಿ ಅನ್ನೋ ಒಂದು ಕಾರಣದಿಂದಾಗಿ ಕಾರನ್ನ ಸ್ಲೋ ಮಾಡಿರ್ತಾರೆ. ಆ ಹಿನ್ನೆಲೆಯಲ್ಲಿ ಏನು ಮತ್ತೆ ಇವರು ಯಾವುದೇ ಎಷ್ಟೊತ್ತಾದ್ರೂ ಕೂಡ ಮುಂದೆ ಹೋಗ್ಲಿಲ್ಲ ಅನ್ನೋ ಒಂದು ವಿಷಯವಾಗಿ ಮತ್ತೆ ಈತ ಮುಂದೆ ಕಾರನ್ನ ಚಲಾಯಿಸಿರ್ತಾನೆ. ಆ ಸಂದರ್ಭದಲ್ಲಿ ಓವರ್ಟೇಕ್ ವಿಚಾರವಾಗಿ ಆರಂಭವಾದ ಗಲಾಟೆ
ಪ್ರತಿಭಟನೆ ಹಿನ್ನೆಲೆಯಲ್ಲಿ ಸಂತೋಷ್ ಮತ್ತು ಆತನ ಸಂಗಡಿಗರು ಬೆಳ್ಳಿ ಪ್ರಕಾಶ್ ಅಳಿಯ ಸಂದೇಶ್ ಮೇಲೆ ಹಲ್ಲೆಯನ್ನ ಮಾಡಿರ್ತಕ್ಕಂಥದ್ದು. ಹಲ್ಲೆಯ ವಿಷಯ ತಿಳಿಯುತ್ತಿದ್ದಂತೆ ಬೆಳ್ಳಿ ಪ್ರಕಾಶ್ ಆದಿಯಾಗಿ ಸಾವಿರಾರು ಜನ ಬಿಜೆಪಿ ಕಾರ್ಯಕರ್ತರು ಪೊಲೀಸ್ ಠಾಣೆಯ ಮುಂದೆ ಜಮಾವಣೆಗೊಂಡಿದ್ರು. ಜೊತೆಗೆ ತಡರಾತ್ರಿವರೆಗೂ ಪ್ರತಿಭಟನೆಯನ್ನ ಮಾಡಿದ್ರು. ಆರೋಪಿಗಳನ್ನ ಬಂಧಿಸಬೇಕು, ಅವ್ರ ಮೇಲೆ ಕಾನೂನು ಕ್ರಮವನ್ನ ಕೈಗೊಳ್ಬೇಕು ಅನ್ನೋ ಒಂದು ಪಟ್ಟನ್ನ ಹಿಡಿದಿರ್ತಕ್ಕಂಥದ್ದು. ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ಜಯಕುಮಾರ್ ಅವರು ಬಂದರೂ ಕೂಡ ಏನು ಬೆಳ್ಳಿ ಪ್ರಕಾಶ್ ಅವರು ಮನವೊಲಿಸಲಿಕ್ಕೆ ಸಾಧ್ಯವಾಗಿರೋದು. ಆ ಸಮಯದಲ್ಲಿ ಸ್ವತಃ SP ವಿಕ್ರಮ್ ಅಮಟೆ ಅವರು ಏನು ಸ್ಥಳಕ್ಕೆ ಬಂದು ತಡರಾತ್ರಿ 1:32 ಕೂಡ ಏನೋ ಅವ್ರನ್ನ ಮನವೊಲಿಸುವಲ್ಲಿ ಯಶಸ್ವಿಯಾಗಿರ್ತಕ್ಕಂಥದ್ದು. ಪೃಥ್ವಿ. ಓಕೆ, ಧನ್ಯವಾದ ಯೋಗಿ ನಿಮ್ಮೆಲ್ಲ ಮಾಹಿತಿಗಾಗಿ.